ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಮೃತರ ಮನೆಯಲ್ಲಿ ಮುಗಿಲು ಮುಟ್ಟಿದಂತ ಆಕ್ರಂದನ, ಮುಬಾರಕ್ ಕಳೆದುಕೊಂಡು ಹೆತ್ತವರ ಕಣ್ಣೀರು. 10 ವರ್ಷದ ಮಗನನ್ನ ಆ ಕುಟುಂಬ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದೆ. ಯಾರೂ ಕೂಡ ನಿರೀಕ್ಷೆ ಮಾಡದಂತ ಒಂದು ಘಟನೆ ಈ ಕುಟುಂಬದಲ್ಲಿ ಆಗಿರೋದು. ಶಬ್ರಿನ್ ಬಾನು ಅಮಾನುಲ್ಲಾ ದಂಪತಿಗೆ 3 ಮಕ್ಕಳು. 3 ಪೈಕಿ ಓರ್ವ ಮಗ ಸಾವು, ಮತ್ತೋರ್ವ ಬಚಾವಾಗಿದ್ದಾನೆ. ಮಗಳು ಫಾತಿಮಾಳ ಕೈಕಾಲಿನ ಮೂಳೆ ಮುರಿದು ಹೋಗಿದೆ. KR ಮಾರ್ಕೆಟ್ ಬಳಿ ಜಾಮಿಯಾ ಮಸೀದಿಯಲ್ಲಿ ಕುರಾನ್ ಓದ್ತಾ ಇದ್ದಂಥ ಗಂಡು ಮಕ್ಕಳು ನಿನ್ನೆ ಮನೆಗೆ ಬಂದಿದ್ದಂಥ ಮಕ್ಕಳು ಇದು ವಾಪಸ್ ಹೋಗಬೇಕಾಗಿತ್ತು. ಈಗ ಒಬ್ಬ ಮಗನನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದೆ ಕುಟುಂಬ. ಮೃತ ಬಾಲಕ ಮುಬಾರಕ್ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ತಿರುವಂಥ ಪೋಷಕರು, ಕರೆದೊಯ್ಯುವ ವೇಳೆ ಕುಟುಂಬಸ್ಥರು ಆಕ್ರಂದನ ನಾವೀಗ ನೋಡ್ತಾ ಇದ್ದೀವಿ. ಈಗ ಇದ್ದಂಥ 3 ಮಕ್ಕಳಲ್ಲಿ ಒಬ್ಬ ಮಗ ಮುಬಾರಕ್ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, 10 ವರ್ಷ, ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಈ ಕುಟುಂಬದವ್ರನ್ನ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಆ ಒಂದು ಮುಬಾರಕ್ನ ಸಹೋದರರು ಕೂಡ ನನ್ನ ಜೊತೆಲಿದ್ದಾರೆ. ಸೊ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ಅವ್ರ ಹತ್ರ ಮಾಹಿತಿ ಪಡಿತಾ ಹೋಗ್ತೀನಿ. ಸುಮಾರು 7:45-8 ಗಂಟೆ ಸುಮಾರಿಗೆ ಈ ಒಂದು ಶಬ್ದ ಏಕಾಏಕಿ ಕಾಣಿಸ್ಕೊಳ್ತು, ಈ ರೀತಿ ಘಟನೆ ಆಯಿತು. ಸೊ ತಾವು ಆ ಒಂದು ಸಮಯದಲ್ಲಿ ಏನೇನೆಲ್ಲ ಗಮನಿಸಿದ್ರಿ, ತೀವ್ರತೆ ಹೇಗಿತ್ತು ಆ ಒಂದು ಸ್ಫೋಟದ ಸಂದರ್ಭ ಅಂತ? ಅವನು ಮಲ್ಕೊಂಡಿದ್ದ, ಅವಾಗ ಅವ್ನ ಮೇಲೆ ಬಿದ್ದ ತಕ್ಷಣ ಅವನು 2 ಜನನು ಜೋರಾಗಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ರು ನನ್ನ ಮೇಲೆಯಿಂದ ಇದು ಎತ್ತಿ 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 ಅಂತ ಹೇಳ್ತಾ ಇದ್ರು. ಆಮೇಲೆ 2 ಅಂಕಲ್ ಬಂದು ಎತ್ತಿ ನನ್ನ ತಂಗಿಗೆ ಸ್ವಲ್ಪ ದೂರ ನಡ್ಸ್ಕೊಂಡು ಹೋಗ್ಬಿಟ್ರು. ನನ್ನ ತಂಗಿ ನಡ್ಸ್ತಾ ಇದ್ದೆ, ನನ್ನ ತಮ್ಮಗೆ ನಡ್ಸೋಕೆ ಆಗ್ತಾ ಇದ್ದಿಲ್ಲ. ನಾವು 5 ಜನ ಇದ್ದೀವಿ. ನಮ್ಮಪ್ಪ ಹೋಗಿ ಇವತ್ತು 15 ಆಗಸ್ಟ್ ಫಂಕ್ಷನ್ಗೆ ಹೋಗ್ತಾರೆ. ಹೋಗಿ ನಮ್ಮಮ್ಮ ಹೋಗಿ ಆಚೆಗಡೆ ಬಟ್ಟೆ ಹೊಲ್ಕೊಂಡಿದ್ರು ತಲ್ಕೊಂಡು. ಆಮೇಲೆ ನಾವು 3 ಜನನು ಮಲ್ಕೊಂಡಿದ್ರು. ನಾನು ನನ್ನ ತಮ್ಮ ತಂಗಿ ಕೆಳಗಡೆ, ನಮ್ಮಪ್ಪ ಅಮ್ಮ ಸೈಡಲ್ಲೇ ಅವ್ರು 4 ಜನ ಕೆಳಗಡೆ ಮಲ್ಕೊತಾರೆ. ನಾನು ಹೋಗಿ ಮೇಲೆ ಬೆಡ್ ಮೇಲೆ ಮಲ್ಕೊತೀನಿ. ನಮ್ಮ ಮನೆಯಲ್ಲಿ ಶೀಟ್ ಕೆಳಗಡೆ ಒಂದು ಇದು ಐತೆ, ಕೋಲ್ದು ಸಜ್ಜೆ ಥರ ಐತೆ. ಆ ಸಜ್ಜೆದಲ್ಲಿ ಸೌಂಡ್ ಬಂದಿದ ತಕ್ಷಣ ನಮ್ಮಮ್ಮ ಗಾಬರಿ ಆಗಿ ಟಾಯ್ಲೆಟಲ್ಲಿ ಹೋಗ್ಬಿಟ್ರು. ಅವ್ರಿಗೆ ಸ್ವಲ್ಪ ಟೆರೆಸ್ ಬಿತ್ತು, ಸಂಧಿ ಅದು ಸ್ಫೋಟ್ ಆಗಿದ ತಕ್ಷಣ ಅದು ಟೆರೆಸ್ ಹೋಗಿ ಹಿಂಗೆ ಬಿಟ್ಬಿಟ್ಟು ಹಾಸ್ಪಿಟಲ್ಗೆ ತಗೊಂಡು ಬರೋವಾಗನು ಚೆನ್ನಾಗೇ ಇದ್ದ. ಅವನು ಅಲ್ಕೊಂಡೇ ಇದ್ದ, ಹೇಳ್ತಾ ಇದ್ದ ನೀರು ಕುಡಿಸಿ. ನಮ್ಮಪ್ಪ ಹೇಳಿದ್ರು, ನೀನು ರೆಡಿ ಆಗಿಬಿಡ್ತೀಯ, ಕರ್ಕೊಂಡು ಬಿಡ್ತೀವಿ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಗೊತ್ತಿಲ್ಲ ನನಗೆ. ನಾನು ಮನೆಯಲ್ಲೇ ಇದ್ರೆ ನಮ್ಮ ಅಪ್ಪಗೆ ನಾನು ಫೋನ್ ಮಾಡಿದ್ರೆ ನಮ್ಮಪ್ಪ ಹೇಳಿದ್ರು ಅವ್ನು ಅಲ್ಕೊಂಡಿದ್ದಾನೆ. ಮೃತಪಟ್ಟಂತ ಮುಬಾರಕ್ನ ಸಹೋದರ ಲತೀಫ್ ಹೇಳ್ತಾರೆ ಅಂತಕ್ಕಂಥ ಮಾತುಗಳು. ನಿಜಕ್ಕೂ ಕೂಡ ದುರಂತ. ಬೆಂಗಳೂರಿನಲ್ಲಿ ಈ ರೀತಿ ಘಟನೆಗಳು ಬೆಂಗಳೂರು ಇರ್ತಕ್ಕಂಥ ಸುಮಾರು ಪ್ರದೇಶಗಳು ಈ ರೀತಿ ಸುರಕ್ಷತೆ ಇರ್ತಕ್ಕಂಥದ್ದು, ಅಭದ್ರತೆ ಕಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಆಗ್ತದೆ. ಇನ್ನಾದರೂ ಕೂಡ ಸರ್ಕಾರ ಇಂಥ ಪ್ರದೇಶಗಳಿಗೆ ಗಮನ ಹರಿಸಬೇಕು, ನಿಗಾ ಇಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ಸ್ಪಾಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲರೂ ಕೂಡ ಒಂದು ಸಂಭ್ರಮದಲ್ಲಿದ್ದರು. ಆದರೆ ಇಂಥ ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ನಾನಾ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಒಂದಷ್ಟು ಕಾರಣಗಳನ್ನು ನೋಡಿದ್ದೀವಿ, ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಥವಾ ಕೆಮಿಕಲ್ ರಿಯಾಕ್ಷನ್ ಇಂಥದ್ದು. ಇಲ್ಲಿ ಎಕ್ಸಾಕ್ಟ್ಲಿ ಏನಾದರೂ ಗೊತ್ತಾಗಿದೆಯಾ, ಯಾಕೆ ಬ್ಲಾಸ್ಟ್ ಆಯಿತು, ಎಷ್ಟೊತ್ತಿಗಾಯಿತು, ಹೇಗಾಗಿದೆ ಅಂತ? ಅಯೋನಾಶ್, ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಚಿನ್ನೈನಪಾಳ್ಯದ ಶ್ರೀರಾಮ ಕಾಲೋನಿಯಲ್ಲಿ ನಿಗೂಢವಾದಂತಹ ಬ್ಲಾಸ್ಟ್ ಆಗಿರುವಂಥದ್ದು. ಸದ್ಯ ನಾನೀಗ ಆ ಬ್ಲಾಸ್ಟ್ ಆದಂಥ ಮನೆಯ ಓಣಿ ಏನಿದೆ, ಈ ಒಂದು ಮಾರ್ಗವಾಗಿ ಆ ಒಂದು ಮನೆಗಳಿಗೆ ಹೋಗಲಿಕ್ಕೆ ಅವಕಾಶವಿತ್ತು. ಈ ಒಂದು ಮಾರ್ಗದಲ್ಲಿ ಈಗಾಗಲೇ ಏನು NDRF ಆಗಿರ್ಬೋದು, SDRFನ ಸಿಬ್ಬಂದಿಗಳು ಏನಾಗಿದೆ ಆ ಅವಶೇಷಗಳನ್ನು ಈಗಾಗಲೇ ಕೂಡ ತೆಗೆದು ಪರಿಶೀಲನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಗ್ಯಾಸ್ ಸಿಲಿಂಡ್ರೇ ಬ್ಲಾಸ್ಟ್ ಆಗಿತ್ತು. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರೆ ಆ ಸಿಲಿಂಡರ್ನ ಅವಶೇಷಗಳು ಪತ್ತೆ ಆಗಬೇಕಾಗಿತ್ತು. ಯಾಕೆಂದರೆ ಸಿಲಿಂಡರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸಿಲಿಂಡರ್ ಏನಾದ್ರು ಬ್ಲಾಸ್ಟ್ ಆದಂಥದ್ದು ಅವಶೇಷಗಳು, ಅದರ ತುಂಡು ಚೂರು ಈ ಥರದ್ದೆಲ್ಲವೂ ಕೂಡ ಪತ್ತೆ ಆಗಬೇಕಾಗಿತ್ತು. ಅದರ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ನಾನೇನು ತೋರಿಸ್ತಿದ್ದಿಲ್ಲ ಅವಿನಾಶ್, ಈ ಒಂದು ಡಿಸ್ಟಂಪರ್ ಅಂದರೆ ನೀಲಿ ಬಣ್ಣದ ಮನೆ ಏನಿದೆ, ಆ ಮನೆಯ ಎದುರಿಗೆ ಇದ್ದಂತಹ ಕಸ್ತೂರಿ ಅವರ ಮನೆ. ಕಸ್ತೂರಿ ಅವರು KR ಮಾರ್ಕೆಟ್ ಅಂದರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರ ಗಂಡ KR ಮಾರ್ಕೆಟ್ನಲ್ಲಿ ಹಣ್ಣು ಮತ್ತು ತರಕಾರಿಯನ್ನು ವ್ಯಾಪಾರ ಮಾಡ್ತಿದ್ರಂತೆ. ಇವತ್ತು ಬೆಳಗ್ಗೆ 7:45 8 ಗಂಟೆ ಸುಮಾರಿಗೆ ಈ ಒಂದು ಬ್ಲಾಸ್ಟ್ ಆಗಿರುವಂಥದ್ದು. ಅಂದರೆ ಇಲ್ಲಿವರೆಗೂ ಏನು ಬ್ಲಾಸ್ಟ್ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಿಲ್ಲ. ಸ್ಥಳಕ್ಕೆ ಈಗಾಗಲೇ
SDRFನ ಸಿಬ್ಬಂದಿಗಳು ಬಂದು ಮನೆಯಲ್ಲಿದ್ದಂತಹ ಎಲ್ಲ ಅವಶೇಷಗಳನ್ನು ತೆರವು ಮಾಡ್ತಿದ್ದಾರೆ. ತೆರವು ಮಾಡಿದಂಥ ಸಂದರ್ಭದಲ್ಲಿ ಆ ಗೋಡೆಗಳೆಲ್ಲವೂ ಕೂಡ ಏನು ಬಿದ್ದಿದೆ, ಛಿದ್ರಗೊಂಡು ಆ ಗೋಡೆಗಳ ಇಟ್ಟಿಗೆಗಳನ್ನು ತೆಗೆದ್ರೆ ಕೆಳಗೆ ಏನಾದರೂ ಸ್ಫೋಟಕಗಳಿದ್ದಿದ್ರೆ, ಸ್ಫೋಟಕಗಳೇನಾದ್ರು ತಂದಿದ್ರೆ ಅಥವಾ ಗ್ಯಾಸ್ ಬ್ಲಾಸ್ಟ್ ಆಗಿದ್ರೆ ಸಿಲಿಂಡ್ರು, ಅದರಲ್ಲಿದ್ದಂತಹ ಅವಶೇಷಗಳು ಪತ್ತೆ ಆಗುತ್ತೆ. ಆವಾಗ ನಿಖರವಾಗಿ ಏನು ಬ್ಲಾಸ್ಟ್ ಆಯಿತು, ಯಾವುದರಿಂದ ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಸ್ಥಳಕ್ಕೆ ಈಗಾಗಲೇ ಕೂಡ CM ಅವರು ಬಂದಿದ್ರು. CM ಬಂದು ಈ ಮನೆಗಳು ಏನಿದ್ದಾವೆ ಬ್ಲಾಸ್ಟ್ ಆದಂಥ ಛಿದ್ರಗೊಂಡ ಮನೆಗಳನ್ನು ಸರ್ಕಾರದ ವೆಚ್ಚದಲ್ಲೇ ಸಂಪೂರ್ಣವಾಗಿ ನಾವು ಭರಿಸ್ತೀವಿ. ಮತ್ತು ಮುಬಾರಕ್ ಅನ್ನುವಂತಹ 8 ರಿಂದ 10 ವರ್ಷದ ಒಳಗಿನ ಬಾಲಕ ಏನಿದ್ದಾನೆ ಆತನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ. ಕಸ್ತೂರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಗಾಯವಾಗಿದೆ, ಆಕೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಆಕೆಗೂ ಏನಾದರೂ ಪರಿಹಾರ ನೀಡಬೇಕು ಅನ್ನೋಂಥದ್ದಾದರೆ ಆಕೆಗೂ ಕೂಡ ಪರಿಹಾರ ನೀಡ್ತೀವಿ ಅಂತೇಳಿ ಈಗಾಗಲೇ CM ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಅಂತ ಕಾಣಿಸ್ತಿದೆ ಅಂತೇಳಿ CM ಅವರು ಹೇಳಿದ್ರು. ನನ್ನ ಜೊತೆಯಲ್ಲಿ ಗಾಯಾಳು ಅಂದರೆ ಏನು ಸುಬ್ರಹ್ಮಣ್ಯ ಇದ್ದಾರೆ, ಸುಬ್ರಹ್ಮಣ್ಯ ಅವರ ಪತ್ನಿ, ಅಂದರೆ ಈ ಬ್ಲಾಸ್ಟ್ ನಡೆಯೋದಕ್ಕಿಂತ ಕೆಲವೇ ನಿಮಿಷಗಳ ಮುಂಚೆ ಅಷ್ಟೇ ಆಕೆ ಕೆಲಸಕ್ಕೆ ಹೋಗಿದ್ರು. ಈಗ ಈ ವಿಚಾರ ತಿಳಿದಂತೆ ಮನೆ ಹತ್ರಕ್ಕೆ ಬಂದಿದ್ದಾರೆ. ನಾನು ಅವ್ರನ್ನೇ ಕೇಳ್ತೀನಿ. ಮೇಡಮ್, ಈಗ ಸುಬ್ರಹ್ಮಣ್ಯ ಅವರ ಕಸ್ತೂರಿ ಅವ್ರ ಮನೆ ನಿಮ್ಮದು ಎದುರಿಗೆ ಬರುತ್ತಾ ಪಕ್ಕಕ್ಕೆ ಬರುತ್ತಾ ಮೇಡಮ್? ಪಕ್ಕಕ್ಕೆ ಬರುತ್ತೆ. ಅವ್ರ ಮನೇಲಿ ಆ ಕಡೆ, ನಮ್ಮ ಮನೆ ಈ ಕಡೆ, ಇದೇ ಮನೆ ಲಾಸ್ಟ್. ಈಗ ನಿಮ್ಮ ಯಜಮಾನ್ರಿಗೂ ಕೂಡ ತುಂಬಾ ತಲೆಯಲ್ಲೆಲ್ಲ ಗಾಯ ಆಗಿದೆ, 10 ಸ್ಟಿಚ್ ಹಾಕಿದ್ದಾರೆ. ತಾವು ಎಲ್ಲೋಗಿದ್ರೆ ಆ ಸಂದರ್ಭಕ್ಕೆ ತಾವೇನು ಕೆಲಸ ಮಾಡ್ತೀರಿ? ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ನಾನು ಹೋಗ್ಬಿಡ್ತೆ ಬೆಳಗ್ಗೆ ಎದ್ದು. ಅವರು ಇದ್ರು ಮನೆ ಹತ್ರ ಇದ್ರು. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಆಮೇಲೆ ಅಕ್ಕಪಕ್ಕದಲ್ಲೆಲ್ಲ ಫೋನ್ ಮಾಡಿ ಹೇಳಿದ್ರಿಗೆ ನಾನು ಬಂದೆ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇಟ್ಟಿದ್ದೆ. ಮತ್ತೊಬ್ಬರು ಪಕ್ಕದ ಮನೆಯ ನಿವಾಸಿ ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಾವು ಎಲ್ಲಿದ್ರಿ ಈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ? ಏನು ಕಾರಣ, ಮತ್ತೆ ಕಸ್ತೂರಿ ಅವರು ಏನು ಕೆಲಸ ಮಾಡ್ತಾರೆ? ಅದೆಲ್ಲ ಗೊತ್ತಿಲ್ಲ. ನಾವು 3-4 ವರ್ಷದಿಂದ ಇಲ್ಲಿ ಬಂದಿದ್ರು ಸರ್. ನಮ್ಮ ನಾದನೇ ಗಂಡ ಬೆಳಗ್ಗೆ ಎದ್ದು ಸ್ನಾನ ಮಾಡೋಣ ಬಂದಿದ್ದಾರೆ. ಬಂದು ಒಂದು ಟವಲ್ ಹಾಕ್ಕೊಂಡು ಆಚೆ ಬಂದಿದ್ದಾರೆ. ಒಂದು ಕಲ್ಲು ಒಂದು ಬಿದ್ದೈತೆ. ಈಗ ಓಡೋಗೋಣ ಅನ್ಬೇಕಷ್ಟೇ ದೊಡ್ಡ ಕಲ್ಲು ಬಂದು ತಲೆ ಮೇಲೆ ಬಿದ್ದಿದ್ದು. 10 ಒಳಗೆ ಹಾಕಿದ್ವಿ. ಅಗಡಿಯಲ್ಲಿ ಇದ್ದಾರೆ, ಕರ್ಕೊಂಡ್ಬಂದಿದ್ದೀವಿ. ಇವಾಗ ತಾವು ಎಲ್ಲಿ ವಾಸವಾಗಿರುವಂಥದ್ದು? ಆ ಸುಬ್ರಹ್ಮಣ್ಯ ಅವ್ರ ಮನೆ ಅಕ್ಕಪಕ್ಕದಲ್ಲೇ ತಾವು ಕೂಡ ವಾಸವಾಗಿದ್ದಂತ. ಈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ತಾವು ಎಲ್ಲಿಗೆ ಹೋಗಿದ್ರಿ ಅಂತ? ಆಚೆ ಇದ್ದಿದ್ದು ನಾವು. ಆಚೆ ನಮ್ಗೆ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೀವಿ. ನಾವೆಲ್ಲ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಅವ್ರು ಒಬ್ಬರೇ ಇದ್ದಿದ್ದು ಮನೇಲಿ. ತಾವೇನು ಕೆಲಸ ಮಾಡ್ತೀರಾ? ಮತ್ತು ಈ ಕಸ್ತೂರಿ ಅವ್ರು ಇದ್ರಲ್ಲ, ಮನೆ ಬ್ಲಾಸ್ಟ್ ಆಯ್ತಲ್ವಾ, ಅವ್ರ ಮನೆಯಲ್ಲಿ ಕಸ್ತೂರಿ ಅವ್ರು ಏನು ಕೆಲಸಕ್ಕೆ ಹೋಗ್ತಾರೆ? ಇಲ್ಲ, ಅದಲ್ಲ ಈಗ ನಿಮ್ಮ ಮನೆಯೆಲ್ಲವೂ ಕೂಡ ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ನೋಡಿದ್ರ ಮನೇಲಿ ವಸ್ತುಗಳೆಲ್ಲ ಏನಾಗಿದ್ದಾವೆ, ಮನೆ ಹೇಗಿದೆ ಅಂತ? ಇವಾಗ ಕರಿತಾ ಇದ್ರು, ನಾವು ಹೋಗಿದ್ವಿ, ನೀವು ಕರೆದಿರು ಉಂಟು, ಇಲ್ಲೇ ನಿಂತ್ಕೊಂಡ್ಬಿಟ್ಟಿವಿ ನಾವು. ಏನಾಯ್ತು ಹೆಂಗ ಅವ ಬಟ್ಟೆ ಬರೀ ಪಾತ್ರೆಗಳು ಸ್ಟವ್ಗಳು ಎಲ್ಲ ಏನಾಯ್ತು ಗೊತ್ತಿಲ್ಲ. ನಾವು ಹಂಗೆ ಎದ್ದು ಹೋಗ್ಬಿಟ್ಟಿವಿ ನಾವು ಕೆಲ್ಸಕ್ಕೆ. ನಿಮ್ಮ ಸ್ವಂತ ಮನೆನ ಬಾಡಿಗೆ ಮನೆ ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ರಿ? ಎಣ್ಣೆ ಇಟ್ಕೊಂಡಿದ್ದೆ ಸರ್. ನಾವು 50 ವರ್ಷದಿಂದ ಇದ್ದೀವಿ ಸರ್. ನನ್ನ ಮದುವೆ ಆಗಿದ್ದರಿಂದ ಇಲ್ಲೇ ಇದ್ದೀವಿ. ನಾವು ಮಾವರು ಅದಕ್ಕೆ ಮುಂಚೆ 50 ವರ್ಷದಿಂದ ಇಲ್ಲೇ ಇದ್ದರು. ನಮ್ಮ ಅತ್ತೆ ಮಾವ ಇಲ್ಲ. ನಮ್ಮ ಯಜಮಾನ್ರು ಮಕ್ಕಳೆಲ್ಲ ಮದುವೆ ಆಯಿತು. ನಾವು ಇಲ್ಲೇ ಇರೋದು. ಆ ಬಾಡಿಗೆಗಿರೋರು 4 ವರ್ಷ ಆಯ್ತು ಅಲ್ಲಿ ಬಂದು ಬಾಡಿಗೆಗಿದ್ದಾರೆ. ನಾವು ಬಂದು ಇಲ್ಲೇ ಇದ್ದಿದ್ದು. ನಾನು ನಮ್ಮ ಯಜಮಾನ ಇದ್ದಿದ್ದು. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಈ ಶ್ರೀನಿವಾಸ ಕಾಲೋನಿಯಲ್ಲಿ ಎಷ್ಟು ಮನೆಗಳಿದಾವೆ ಒಟ್ಟು? ಒಂದು 35 ಮನೆ ಇದೆ ಸರ್. ಈ ಏರಿಯಾದಲ್ಲಿ 35 ಮನೆ ಇದೆ. 35 ಮನೆ ಇದೆ. ಅಂದ್ರೆ ಅವಿನಾಶ್, ಇವಿಷ್ಟು ಕೂಡ ಈ ಸುಬ್ರಹ್ಮಣ್ಯ ಅಂತ ಏನು ಗಾಯಾಳು ಇದ್ದಾರೆ ಅವರ ಒಂದು ಪತ್ನಿ ಮತ್ತೆ ಅವರ ಅತ್ತಿಗೆ ಈಗ ಕಸ್ತೂರಿ ಮನೆ ಏನು ಬ್ಲಾಸ್ಟ್ ಆಯಿತು ಅದರ ಪಕ್ಕದ ಮತ್ತೆ ಎದುರಿಗಿನ ಮನೆಯ ನಿವಾಸಿಗಳ ಮಾತಾಗಿರುವಂಥದ್ದು. ಧನ್ಯವಾದ ಕಿರಣ್ ಸೂರ್ಯ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH